ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮತ್ತೆ ಎಲ್ಗೊಂಟೇವಪ್ಪ ಅಂತಂದ್ರ ಹೊಲ್ಗೊಂಟೇವ್ ನೋಡ್ರಿ. ಏನ್ ಕೆಲ್ಸಪ್ಪ ಅಂತಂದ್ರ ಜೋಳಕ್ ನೀರ್ ಬಿಡೋದೈತ್ ನೋಡ್ರಿ. ಹೋಗುದ್ರ ಕರೆಂಟ್ ಬಂದಿದ್ದು ಹಂಗೆ ಪೈಪ್ಗಳನ್ನ ಜೋಡಿಸ್ಲಕ್ ಚಾಲೂ ಮಾಡಿದೆ ನೋಡ್ರಿ. ಅದೇನೋ ಅಂತಾರಲ್ಲ, ರೈತ ದೇಶದ ಬೆನ್ನೆಲುಬು ಎಂಬ ಮಾತು ಕೇವಲ ಮಾತಲ್ಲ ನೋಡ್ರಿ, ಅದು ಆತನ ಬದುಕಿನ ಸತ್ಯ ನೋಡ್ರಿ. ನಾವು ತಿನ್ನುವ ಪ್ರತಿ ಅನ್ನದ ತುತ್ತು ಒಬ್ಬ ರೈತನ ಬೆವರ ಹನಿಯಾಗಿದೆ ನೋಡ್ರಿ. ರೈತನಿಗೆ ಗೌರವಿಸುವುದು ಮತ್ತು ಆಹಾರವನ್ನು ಹಾಳು ಮಾಡದೇ ಇರುವುದು ನಾವು ಕೊಡ್ತಕ್ಕಂತ ಅತಿ ದೊಡ್ಡ ಗೌರವ ನೋಡ್ರಿ ರೈತನಿಗೆ. ಹಂಗಂತ ಹೇಳಿ ಪೈಪ್ಗಳನ್ನ ಜೋಡಿಸೇ ಬಿಟ್ಟೆ ನೋಡ್ರಿ. ಪೈಪ್ಗಳು ಜೋಡಿಸಿ ಹಂಗೆ ಚಾಲು ಮಾಡಕ್ ಹೊಂಟೆ ಬಿಟ್ಟೆ ನೋಡ್ರಿ. ಪೈಪ್ ಜೋಡಿಸೋದಂತೂ ಬಹಳ ಕಷ್ಟ ಐತ್ ನೋಡ್ರಿ. ನನಗೆ ಕೆಲಸ ಮಾಡಿ ಸುಸ್ತಾಗಿದ್ದಕ್ಕ ನಮ್ ತಮ್ಮ ಹೆಲ್ಪ್ ಮಾಡಕ್ ಬಂದ ನೋಡ್ರಿ. ಅಂತೂ ಇಂತೂ ಇಬ್ರು ಸೇರಿ ಇವತ್ತ ಎಲ್ಲಾ ಪೈಪ್ಗಳನ್ನ ಜೋಡಿಸೇ ಬಿಟ್ಟೆ ನೋಡ್ರಿ. ಜೋಡಿಸಿ ಯಾಕೆ ತಡ ಮಾಡಿದ್ರಿ, ಹಂಗೆ ಮೋಟರ್ ಚಾಲು ಮಾಡ್ಲಕ್ ಹೊಂಟೆ ಬಿಟ್ಟೆ ನೋಡ್ರಿ. ಚಾಲು ಮಾಡಿ ಪುರ್ಸೊತ್ತಿಲ್ಲರಿ ನೀರ್ ಬಂದೇ ಬಿಟ್ಟು ನೋಡ್ರಿ, ಹಂಗೆ ಹೊಂಟೆ ಬಿಟ್ಟೆ ನೋಡ್ರಿ ನೀರ್ ಬಿಡಾಕ. ರೈತ ಬೆಳೆಗಳ ಬಗ್ಗೆ ಬಾಳ ಕಾಳಜಿ ವಹಿಸ್ತಾ ನೋಡ್ರಿ. ಪ್ರತಿಯೊಂದು ಬೆಳೆಗೂ ಸಹ ಅಷ್ಟೇ ಪರಿಶ್ರಮ ಪಡ್ತಾ ನೋಡ್ರಿ. ಅಂತೂ ಇಂತೂ ನೀರಂತ್ರು ಬಿಡ್ಲಾಕ್ ಪ್ರಾರಂಭ ಮಾಡೇ ಬಿಟ್ಟೆ ನೋಡ್ರಿ. ಹಂಗೆ ಸ್ವಲ್ಪ ಮೊನ್ನೆ ಒಂದು 15 ದಿವಸ ಹಿಂದ್ಗಡೆ ಬಿತ್ತಿರ್ತಕ್ಕಂತ ಹೊಲದ ಬೆಳೆ ಹೆಂಗಾಗ್ಯದಂತೆ ನೋಡ್ಲಕ್ ಹೊಂಟೆ ಬಿಟ್ಟೆ ನೋಡ್ರಿ. ನನ್ನ ತಮ್ಮ ಕೂಡ ಹಂಗೆ ನೋಡ್ರಿ. ಮೊನ್ನೆ ವಿಡಿಯೋ ಮಾಡಿದ್ದೆಲ್ಲ, ಒಂದ್ 15 ದಿವಸ ಹಿಂದ್ಗಡೆ ವಿಡಿಯೋ ಮಾಡಿದ್ದು ಇದೆ ನೋಡ್ರಿ. ಇದೇ ನೋಡ್ರಿ ಗೋಧಿ. ಸ್ವಲ್ಪ ತಕ್ಕ ಮಟ್ಟಿಗೆ ಚೆನ್ನಾಗ್ ಆಗಿದೆ ರೀ. ಅಂತೂ ಇಂತೂ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹಂಗೆ ಮನೆ ಕಡೆ ಹೊಂಟೆ ಬಿಟ್ಟೆ ನೋಡ್ರಿ. ಓಕೆ ಬಾಯ್ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ.